ನಮಸ್ಕಾರ. ಮಧ್ಯಪ್ರಾಚ್ಯದಲ್ಲೇ ಪರಿಸ್ಥಿತಿ ತುಂಬಾನೇ ಬಿಗಡಾಯಿಸಿದೆ, ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ತೆರೆಮರೆಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೀತಿದೆ. ಅಮೆರಿಕ ಇರಾನ್ಗೆ 15 ಅಂಶಗಳ ಒಂದು ರಹಸ್ಯ ಯೋಜನೆಯನ್ನ ಕಳಿಸಿದೆ. ಏನಿದು ಯೋಜನೆ? ಬನ್ನಿ ಇದರ ಬಗ್ಗೆ ವಿವರವಾಗಿ ತಿಳಿಯೋಣ. ಮೊದಲಿಗೆ ಟ್ರಂಪ್ ಅವರ ಈ ಒಂದು ಮಾತನ್ನ ಕೇಳೋಣ. ಇರಾನ್ ನಮ್ಗೆ ಒಂದು ದೊಡ್ಡ ಉಡುಗೊರೆ ಕೊಟ್ಟಿದೆ. ಅದು ಹಾರ್ಮುಜ್ ಜಲಸಂಧಿಗೆ ಸಂಬಂಧಿಸಿದ್ದು. ಅಷ್ಟಕ್ಕೂ ಈ ನಿಗೂಢ ಹೇಳಿಕೆ ಹಿಂದಿರೋ ರಹಸ್ಯವಾದ್ರೂ ಏನು? ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದುವೇ ಇದು. ಈ ರಹಸ್ಯ ಯೋಜನೆ ಹುಟ್ಕೊಂಡಿದ್ದು ಹೇಗೆ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಅಲ್ಲಿನ ಪರಿಸ್ಥಿತಿಯನ್ನ ನೋಡಬೇಕು. ಸುಮಾರು 3 ವಾರಗಳಿಂದ ಅಮೆರಿಕ ಇಸ್ರೇಲ್ ಒಂದು ಕಡೆ, ಇರಾನ್ ಇನ್ನೊಂದು ಕಡೆ ನೇರ ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತು. ಇಡೀ ಪ್ರದೇಶವೇ ಅಕ್ಷರಶಃ ಬೆಂಕಿಯ ಉಂಡೆ ಅಂತಿತ್ತು. ಅಪಾಯಗಳು ಅಕ್ಷರಶಃ ಎಲ್ಲಾ ಕಡೆನೂ ಇದ್ದವು. ಇರಾನಿನ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೀತಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಏನ್ಮಾಡ್ತು ಅಂದ್ರೆ, ಇಡೀ ಜಗತ್ತಿನ ತೈಲ ಪೂರೈಕೆಯ ಜೀವನಾಡಿಯಾದ ಹಾರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿತ್ತು. ಇಂತಹ ಸಂದರ್ಭದಲ್ಲಿ ಒಂದು ರಾಜತಾಂತ್ರಿಕ ಪರಿಹಾರ ಅನಿವಾರ್ಯವಾಗಿತ್ತು. ಸರಿ, ಈ ಸಂಘರ್ಷಕ್ಕೆ ಒಂದು ಅಂತ್ಯ ಹಾಡೋಕೆ ಅಂತಾನೆ ಈ 15 ಅಂಶಗಳ ಯೋಜನೆಯನ್ನ ಮುಂದೆ ತರಲಾಯಿತು. ಆಶ್ಚರ್ಯ ಅಂದ್ರೆ ಇದನ್ನ ಒಂದು ಆಯಕಟ್ಟಿನ ಹಿಂಬಾಗಿಲ ಮಾತುಕತೆಯ ಮೂಲಕ ಇರಾನಿಗೆ ತಲುಪಿಸಲಾಯಿತು. ಹಾಗಾದ್ರೆ ಅಮೆರಿಕ ಯಾಕೆ ಈ ಸಂದೇಶವನ್ನ ಇರಾನ್ಗೆ ತಲುಪಿಸೋಕೆ ಪಾಕಿಸ್ತಾನವನ್ನೇ ಬಳಸ್ಕೊಡ್ತು? ಕಾರಣ ತುಂಬಾ ಸಿಂಪಲ್. ಪಾಕಿಸ್ತಾನಕ್ಕೆ ಇರಾನ್ ಜೊತೆನೂ ಅಮೆರಿಕ ಜೊತೆನೂ ಒಳ್ಳೆ ಸಂಬಂಧ ಇದೆ. ತೆರೆಮರೆಯಲ್ಲಿ ಮಾತುಕತೆ ನಡೆಸೋಕೆ ಇದಕ್ಕಿಂತ ಒಳ್ಳೆ ವೇದಿಕೆ ಸಿಗಲ್ಲ. ಸರಿ, ಹಾಗಾದ್ರೆ ಆ ಬೇಡಿಕೆಗಳಾದ್ರೂ ಏನು? ಅಮೆರಿಕ ಇರಾನ್ ಮುಂದೆ ಇಟ್ಟಿರೋ ಆ ಕಂಡೀಷನ್ಗಳು ಯಾವುವು? ನೋಡೋಣ ಬನ್ನಿ. ಇವು ಇರಾನ್ನ ಶಕ್ತಿಯನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡುವ ಗುರಿ ಹೊಂದಿದ್ವು. ಮೊದಲನೇ ಮತ್ತು ಬಹುಮುಖ್ಯ ಬೇಡಿಕೆ ಇರಾನಿನ ಪರಮಾಣು ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದು. ಇದು ಇಸ್ರೇಲ್ನ ಬಹುದೊಡ್ಡ ತಲೆನೋವು. ಹಾಗಾಗಿ ಇರಾನ್ ತನ್ನ ಹತ್ತಿರ ಇರೋ ಎಲ್ಲಾ ಪರಮಾಣು ಸಾಮರ್ಥ್ಯವನ್ನ ನಾಶ ಮಾಡಬೇಕು, ಮತ್ತೆಂದೂ ಪರಮಾಣು ಅಸ್ತ್ರಗಳನ್ನ ತಯಾರಿಸಲ್ಲ ಅಂತ ಮಾತು ಕೊಡಬೇಕು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಫೋರ್ಡೋ, ನತಾಂಜ್ನಂತಹ ಇರಾನನ ಪ್ರಮುಖ ಪರಮಾಣು ಕೇಂದ್ರಗಳನ್ನ ಸಂಪೂರ್ಣವಾಗಿ ಕಿತ್ತುಹಾಕಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಅಧಿಕಾರಿಗಳಿಗೆ ಅಂದ್ರೆ IAEAಗೆ ಯಾವುದೇ ಷರತ್ತುಗಳಿಲ್ಲದೆ ತಪಾಸಣೆ ನಡೆಸೋಕೆ ಪೂರ್ತಿ ಅವಕಾಶ ಕೊಡಬೇಕು ಅನ್ನೋದು ಮತ್ತೊಂದು ಬೇಡಿಕೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಪ್ರಭಾವವನ್ನ ಕಡಿಮೆ ಮಾಡೋದು ಕೂಡ ಇದರಲ್ಲಿದೆ. ಹಿಜ್ಬುಲ್ಲಾ, ಹೌತಿಗಳಂತಹ ತನ್ನೆಲ್ಲ ಪ್ರಾಕ್ಸಿ ಗುಂಪುಗಳಿಗೆ ಇರಾನ್ ಬೆಂಬಲ ನಿಲ್ಲಿಸಬೇಕು, ತನ್ನ ಮಿಸೈಲ್ ಕಾರ್ಯಕ್ರಮವನ್ನ ಸೀಮಿತಗೊಳಿಸಬೇಕು, ಅಂದ್ರೆ ಅದರ ರೇಂಜು ಮತ್ತೆ ಸಂಖ್ಯೆ ಎರಡನ್ನೂ ಕಡಿಮೆ ಮಾಡಬೇಕು. ಮತ್ತು ಕೊನೆಯದಾಗಿ, ಆದರೆ ತುಂಬಾನೇ ಮುಖ್ಯವಾದ ಬೇಡಿಕೆ, ಜಾಗತಿಕ ಇಂಧನ ಭದ್ರತೆಗೆ ಸಂಬಂಧಿಸಿದ್ದು. ನಾವು ಆರಂಭದಲ್ಲಿ ನೋಡಿದ್ವಲ್ಲ ಟ್ರಂಪ್ ಅವರ ಮಾತು, ಅದಕ್ಕೆ ನೇರವಾಗಿ ಸಂಬಂಧಿಸಿದ್ದು. ಅದೇನಂದ್ರೆ ಹಾರ್ಮುಜ್ ಜಲಸಂಧಿ ಯಾವುದೇ ಕಾರಣಕ್ಕೂ ಬಂದ್ ಆಗ್ಬಾರ್ದು, ಅಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶ ಇರಲೇಬೇಕು ಅನ್ನೋದು. ಓಕೆ, ಇಷ್ಟೆಲ್ಲ ಕಠಿಣವಾದ ಕಂಡೀಷನ್ಸ್ಗಳನ್ನ ಇಟ್ಮೇಲೆ ಇರಾನ್ ಯಾಕೆ ಒಪ್ಕೊಳ್ಬೇಕು? ಅವರಿಗೆ ಸಿಗೋ ಲಾಭವಾದ್ರೂ ಏನು? ಅಮೆರಿಕ ಇರಾನ್ಗೆ ಯಾವ ಆಫರ್ ಕೊಟ್ಟಿದೆ? ಈ ಸ್ಲೈಡ್ನಲ್ಲಿರೋ ಹಾಗೆ ಅಮೆರಿಕದ ಕಾರ್ಯತಂತ್ರ ಸ್ಪಷ್ಟವಾಗಿದೆ. ಒಂದು ಕಡೆ ಬೆತ್ತ ಅಂದ್ರೆ ಕಠಿಣ ಬೇಡಿಕೆಗಳು, ಇನ್ನೊಂದು ಕಡೆ ಸವಿತಿನಿಸು ಅಂದ್ರೆ ದೊಡ್ಡ ಆಫರ್ಗಳು. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮ ನಿಲ್ಲಿಸಿದ್ರೆ ಹಂತ ಹಂತವಾಗಿ ಆರ್ಥಿಕ ನಿರ್ಬಂಧಗಳನ್ನು ತೆಗೆದುಹಾಕೋದು, ಮತ್ತೆ ತೈಲ ರಫ್ತು ಮಾಡಕ್ಕೆ ಅವಕಾಶ ಕೊಡೋದು, ಹೀಗೆ ದೊಡ್ಡ ಆಫರ್ಗಳನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಇರಾನ್ ಈ ಒಪ್ಪಂದಕ್ಕೆ ಒಪ್ಕೊಳ್ತಾ ಅವರ ದೃಷ್ಟಿಯಿಂದ ನೋಡಿದ್ರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧ್ಯ? ಆದ್ರೆ ಇರಾನ್ ನಿಜವಾಗ್ಲೂ ಈ ಷರತ್ತುಗಳನ್ನೆಲ್ಲ ಒಪ್ಕೊಳ್ಳಕ್ ಸಾಧ್ಯನಾ? ನೋಡಕ್ ಹೋದ್ರೆ ಇದು ತುಂಬಾ ಕಷ್ಟ ಅನ್ಸುತ್ತೆ. ಯಾಕೆ? ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಒಂದು, ಇರಾನ್ಗೆ ಇದು ತನ್ನ ಸಾರ್ವಭೌಮತ್ವದ ಮೇಲಿನ ದಾಳಿಯಂತೆ ಕಾಣಿಸುತ್ತೆ. 2, ಅದರ ಪ್ರಾಕ್ಸಿ ಗುಂಪುಗಳು ಕೇವಲ ದಾಳಿಕೋರರಲ್ಲ, ಅದು ಅವರ ಪ್ರಾದೇಶಿಕ ರಕ್ಷಣಾ ತಂತ್ರದ ಒಂದು ಭಾಗ. ಎಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕದ ಮೇಲೆ ಅವರಿಗೆ ನಂಬಿಕೆಯೇ ಇಲ್ಲ. ಯಾಕಂದ್ರೆ 2015ರ ಪರಮಾಣು ಒಪ್ಪಂದದಿಂದ ಅಮೆರಿಕ ಏಕಾಏಕಿ ಹಿಂದೆ ಸರಿದಿತ್ತು. ಇರಾನ್ ಒಂದು ರೀತಿ ಧರ್ಮ ಸಂಕಟದಲ್ಲಿದೆ. ಒಂದು ಕಡೆ ರಾಷ್ಟ್ರೀಯ ಸಾರ್ವಭೌಮತ್ವ, ದೇಶದ ಗೌರವದ ಪ್ರಶ್ನೆ, ಇನ್ನೊಂದು ಕಡೆ ದೇಶದ ಆರ್ಥಿಕತೆ ಸಂಪೂರ್ಣ ಕುಸಿದು ಹೋಗಿದೆ. ಆಂತರಿಕವಾಗಿಯೂ ಸ್ಥಿರತೆ ಇಲ್ಲ. ಇವೆರಡರ ನಡುವೆ ಅವರು ಸಿಲ್ಕೊಂಡಿದ್ದಾರೆ. ಈ ಒತ್ತಡದಿಂದಾಗಿ ಇರಾನ್ ಒಂದು ಡಬಲ್ ಗೇಮ್ ಆಡೋ ಸಾಧ್ಯತೆ ಇದೆ. ಅಂದ್ರೆ ದೇಶದ ಜನರ ಮುಂದೆ ನಾವು ಯಾವ ಒಪ್ಪಂದಕ್ಕೂ ಒಪ್ಪಲ್ಲ ಅಂತ ಹೇಳೋದು, ಆದರೆ ತೆರೆಮರೆಯಲ್ಲಿ ರಹಸ್ಯವಾಗಿ ಕೆಲವು ಅಂಶಗಳ ಬಗ್ಗೆ ಮಾತುಕತೆ ಮುಂದುವರಿಸೋದು. ಈ ಮಾತುಕತೆಗಳು ಶುರುವಾದ ತಕ್ಷಣ ಅದರ ಪರಿಣಾಮ ಜಾಗತಿಕ ಮಾರುಕಟ್ಟೆ ಮೇಲೆ ಕಾಣಿಸಿತು ನೋಡಿ. ಈ ಶಾಂತಿ ಒಪ್ಪಂದದ ಸುದ್ದಿ ಹೊರಬರ್ತಿದ್ದ ಹಾಗೆ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $110ಗಳಿಂದ $100ಕ್ಕಿಂತ ಕೆಳಗೆ ಇಳಿಯಿತು.
ಆದರೆ ಎಲ್ಲವೂ ಅಂದ್ಕೊಂಡಷ್ಟು ಸುಲಭವಿಲ್ಲ. ಯಾಕಂದ್ರೆ ಇರಾನ್ ಸಾರ್ವಜನಿಕವಾಗಿ ಯಾವುದೇ ಮಾತುಕತೆ ನಡೀತಿಲ್ಲ ಅಂತ ಹೇಳ್ತಲೇ ಇದೆ. ಅಮೆರಿಕದ ಷರತ್ತುಗಳು ಅವಾಸ್ತವಿಕ ಅಂತ ಹಲವರು ಹೇಳ್ತಿದ್ದಾರೆ. ಇನ್ನು ಇಸ್ರೇಲ್ ಇರಾನಿನ ಸಂಪೂರ್ಣ ಪರಮಾಣು ನಿಶ್ಶಸ್ತ್ರೀಕರಣ ಆಗಲೇಬೇಕು ಅನ್ನೋ ತನ್ನ ಬಿಗಿಪಟ್ಟಿನಿಂದ ಹಿಂದೆ ಸರಿಯೋ ಹಾಗೆ ಕಾಣ್ತಿಲ್ಲ. ಹಾಗಾದ್ರೆ ಸಾರ್ವಜನಿಕವಾಗಿ ಈ ಒಪ್ಪಂದವನ್ನ ತಿರಸ್ಕರಿಸಿದ್ರು, ರಹಸ್ಯವಾಗಿ ಮಾತುಕತೆಗಳು ನಡೀತಿರೋ ಈ ಸಮಯದಲ್ಲಿ ಇದು ನಿಜವಾಗ್ಲೂ ಈ ಸಂಘರ್ಷದ ಅಂತ್ಯನಾ ಅಥವಾ ಇದು ಒಂದು ಹೊಸ ಅಧ್ಯಾಯದ ಆರಂಭನಾ? ಅಮೆರಿಕ-ಇರಾನ್ ಸಂಬಂಧಗಳು ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ.